ಅದೇ ಕ್ಯೂಟ್ ಬಾಯ್ಸ್ ಇದ್ರಲ್ಲ ಇಬ್ರು ಬ್ರದರ್ಸು. ಟಾಟಾ ಸಿ ಯು ಬೈ. ಮುದ್ದೆ ಎಲ್ಲ ಊಟ Hello, good morning. Day 2 in Bangalore. Welcome back to my channel. ನಾನು ಮತ್ತೆ ಪುನಃ ಇವತ್ತು ಶಾಪಿಂಗ್ ಅಂತ ಹೊರಡ್ತಾ ಇದ್ದೀವಿ ಚಿಕ್ಕಪೇಟೆಗೆ. ಹಾಗಾಗಿ ನಮ್ಮ ಪಯಣ ಶುರುವಾಯಿತು. ಆ್ಯಂಡ್ ಅಗೈನ್ ನಮ್ಮ ಒಂದು ಬ್ರೇಕ್ಫಾಸ್ಟ್ ಇಡ್ಲಿ ವಡಾ ಸಾಂಬಾರ್. ನಾನು ಬೆಳಿಗ್ಗೆನೇ ನನಗೆ ತುಂಬ ಹೊಟ್ಟೆ ಹಸಿತಿದೆ ಅಂದ್ಬಿಟ್ಟು ಮನೆಗೆ ಇಡ್ಲಿನ ತರಿಸ್ಕೊಟ್ಟಿದ್ರು, ವಡಾ ಸಿಕ್ಕಿರಲಿಲ್ಲ. ಇಲ್ಲಿ ಬಂದು ನಾನು ಬರೀ ವಡಾ ತಿಂದೆ. ಆ್ಯಂಡ್ ನಾವು ಕಾರಲ್ಲಿ ಹೋದರೆ ತುಂಬಾ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಕಾರ್ನ ಮನೆ ಹತ್ರನೇ ಬಿಟ್ಬಿಟ್ಟು ನಾವು ಮೆಟ್ರೋದಲ್ಲಿ ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀವಿ. ಕವರ್ ಮಾಡೋಕ್ಕೆ ಹೋದರೆ ನಾನು ಬರೋದಿಲ್ಲ. ನಾವು ಮೆಟ್ರೋ ಸ್ಟೇಷನ್ಗೆ ಹೋಗಿ ಒಂದು 2 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ಅಷ್ಟರಲ್ಲಿ ನಮ್ಮ ಮೆಟ್ರೋ ಬಂತು. ಆ್ಯಂಡ್ ಹೇಳಬೇಕಂದ್ರೆ ನನ್ನ ಲೈಫಲ್ಲಿ ನಾನು ಫಸ್ಟ್ ಟೈಮ್ ಮೆಟ್ರೋದಲ್ಲಿ ಓಡಾಡ್ತಾ ಇರೋದು. ಇಟ್ ವಾಸ್ ಗುಡ್ ಆ್ಯಕ್ಚುಲಿ. ನನಗೆ ಖುಷಿ ಆಯಿತು, ಪೀಸ್ ಅನ್ನಿಸ್ತು. ಆ್ಯಂಡ್ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಅದ್ರ ಗಜಿಬಿಜಿಯಲ್ಲಿ ಒದ್ದಾಡಬೇಕು ಅನ್ನೋಂತಹ ಯಾವ ಟೆನ್ಷನ್ನೂ ಇರಲಿಲ್ಲ. ಆರಾಮ್ಸೆ ಹೋಗಿ ಚಿಕ್ಕಪೇಟೆಯಲ್ಲಿ ಇಳಿದ್ವಿ. ಆ್ಯಂಡ್ ಅದೊಂದು ತುಂಬಾ ಖುಷಿ ಆಯಿತು. ಇಲ್ಲದಿದ್ದರೆ ನಾವು ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ಮಾರ್ನಿಂಗ್ ಬೇಗ ಹೋಗಿ ರೀಚ್ ಆಗಬೇಕಾದರೂ ಈವ್ನಿಂಗ್ ಹೋಗಬೇಕಾಗ್ತಿತ್ತು ಅಷ್ಟೇ. ಸೊ ನೈಸ್. ಕೊಟ್ಟರು ಕಾಣಿಸೋದೇ ಇಲ್ಲ ಅಲ್ಲ. ಮೆಟ್ರೋ ಇಳಿದು ಸ್ವಲ್ಪ ದೂರ ನಡ್ಕೊಂಡು ಬಂದ್ವಿ. ಅಲ್ಲಿ ಶುಗರ್ ಕ್ಯಾನ್ ಜ್ಯೂಸ್ನ ನೋಡಿದ್ವಿ. ತುಂಬ ದಿನದಿಂದ ಕುಡಿಬೇಕು ಅನ್ನಿಸ್ತಿತ್ತು. ಸೊ ಇವತ್ತು ಅದರದ್ದು ಆಸೆ ಈಡೇರ್ತು. ತುಂಬಾ ಚೆನ್ನಾಗಿತ್ತು. ಮತ್ತು ನಾನು ನೈಟೀಸ್ನ ನೋಡೋದಕ್ಕಿಂತ ಬಂದೆ. ಕಫ್ತಾನ್ಸ್ ಈ ಥರ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಚಿಕ್ಕಪೇಟೆಯಲ್ಲಿ. ಬಟ್ ನನಗೆ ನಿಜವಾಗ್ಲೂ ಡಿಸಪಾಯಿಂಟ್ ಆಯಿತು. ಯಾಕಂದರೆ ಈ ವಿಡಿಯೋ ನಾನು ಮಾಡಿ ಸುಮಾರು ದಿನ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ. ಈ ನೈಟೀಸ್ ನಾನು ಯಾಕಾದರೂ ತೊಗೊಂಡೋ ಗೊತ್ತಿಲ್ಲ. ಕ್ವಾಲಿಟಿ ಓಕೆ, ಬಟ್ ನನಗೆ ನೆಕ್ ಡಿಸೈನೇ ಇಷ್ಟ ಆಗಲಿಲ್ಲ. ನೆಕ್ಸ್ಟ್ ನಾನು ಬಟ್ಟೆ ಶಾಪಿಂಗ್ ತೋರಿಸ್ತೀನಲ್ಲ, ಅದರಲ್ಲಿ ಇದೇ ನೈಟಿ ತೊಗೊಂಡಿದ್ದೀನಿ. ಇದೊಂದು ನನಗೇನೇ ಶಾಕ್. ನನಗೆ ಆ ಥರ ನೆಕ್ ಇಷ್ಟನೇ ಆಗಲ್ಲ. ಬಟ್ ಅದು ಹೇಗೆ ತೊಗೊಂಡೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಹಾಗೆಯೇ ಸ್ವಲ್ಪ ಸ್ಯಾರೀಸ್ ಕೂಡ ತೊಗೊಳಕ್ಕಿತ್ತು. ಅದನ್ನು ಕೂಡ ತೊಗೊಂಡ್ಬಿಡೋಣ ಅಂತ ಹೇಳ್ಬಿಟ್ಟು ಫೋಟೋಶೂಟ್ಗೆ ಅಂತಲೇ ಮೇನ್ಲಿ ಸ್ಯಾರೀಸ್ನ ತೊಗೊಳಕ್ಕೆ ಅಂತ ಹೋಗಿದ್ದೆ ನಾನು. ಆ್ಯಕ್ಚುಲಿ ಒಂದು ಸ್ಯಾರಿ ತೊಗೋಬೇಕು ಇಲ್ಲ 2 ತೊಗೋಬೇಕು ಅಂತ ಹೋಗ್ಬಿಟ್ಟು 4 ಸ್ಯಾರಿ ತೊಗೊಂಡು ಬಂದೆ. ಅದಾದಮೇಲೆ ಪೋತೀಸ್ಗೆ ಹೋದ್ವಿ, ಅಲ್ಲೆಲ್ಲ ತೊಗೊಂಡ್ವಿ. ಮತ್ತು ಒಂದಷ್ಟು ಮಧ್ಯದಲ್ಲಿ ತಿಂದ್ವಿ. ಅದೆಲ್ಲದನ್ನು ಕೂಡ ಶೂಟ್ ಮಾಡ್ಕೊಂಡೇ ಇಲ್ಲ. ಹಾಗೆ ಗೂಬೆ ಥರ ಅಷ್ಟು ಸುಸ್ತಾಗಿ ಹೋಗ್ಬಿಟ್ಟಿದೆ. ನಾನು ಸುಮ್ಮನೆ ಇದ್ದೆ. ಅದಾದಮೇಲೆ ಮತ್ತೆ ಪುನಃ ಆಟೋನ ಬುಕ್ ಮಾಡಿಕೊಂಡು ಮೆಟ್ರೋಗೆ ಬಂದು ಇಳಿದ್ವಿ. ಒಂದು ಸ್ವಲ್ಪ ಮಟ್ಟಿಗೆ ಹೇಳ್ಬೇಕಂದ್ರೆ ಊಟದಲ್ಲಿ ಆ ಕಡೆ ಈ ಕಡೆ ವ್ಯತ್ಯಾಸ ಆಗಿದ್ದರಿಂದ ನನಗೆ ತುಂಬಾ ಹೊಟ್ಟೆ ಹಸಿಯೋದಕ್ಕೆ ಶುರುವಾಗ್ತಿತ್ತು. ಆ್ಯಂಡ್ ಮತ್ತೆ ಪುನಃ ನಾವು ಅಲ್ಲಿಂದ ಬಂದಂಗೆ ಮೋಮೋಸ್ನ ಆರ್ಡ್ರ್ ಮಾಡಿದ್ರು. ಅದು ಕೂಡ ತಿಂದು ಸ್ವಲ್ಪ ಹೊಟ್ಟೆನ ಸಮಾಧಾನ ಮಾಡಿಕೊಂಡೆ. ಆ್ಯಂಡ್ ಮೋಮೋಸ್ ಅಂದರೆ ನನಗೆ ತುಂಬಾ ಇಷ್ಟ. ಆ್ಯಕ್ಚುಲಿ ನನ್ನ ಪ್ರೆಗ್ನೆನ್ಸಿಯಲ್ಲೆಲ್ಲ ನನಗೆ ಕ್ರೇವಿಂಗ್ ಅಂತ ಅನಿಸಿದ್ದೇನೆ. ಮೋಮೋಸ್ ಬಿಟ್ಟರೆ ಇನ್ನೇನು ಅಷ್ಟೊಂದಿಲ್ಲ ಏನು ತಿನ್ನಬೇಕು ಅಂತ ಯಾವಾಗಲೂ ಅನಿಸಿದ್ದೇ ಇಲ್ಲ. ಮೋಮೋಸ್ನ ತಿಂದು ಫ್ರೆಶ್ ಅಪ್ ಆಗಿ ಒಂದು 3 hours ಮಲಗಿ ಚಂದ ನಿದ್ದೆ ಮಾಡಿದ್ದೆ. ತಟ್ಟೆ ಕಾಣಿಸ್ತಾ ಇಲ್ಲ, ಹೊಟ್ಟೆ ಮಾತ್ರ ಕಾಣಿಸ್ತಾ ಇದೆ. ತಟ್ಟೆ ಕಾಣಿಸ್ತಾ ಇಲ್ಲ, ಹೊಟ್ಟೆ ಮಾತ್ರ ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಮೂಲೆ ಮೂಲೆ ಕಡೆ ಸಿಗುತ್ತೆ ನಿಮಗೆ ತೊಂಡೆ ಬಿರಿಯಾನಿ. ಆಂಬೂರ್ ಬಿರಿಯಾನಿ ಬೆಟ್ರ್ ಇತ್ತು. ಹೈದ್ರಾಬಾದ್ ಬಿರಿಯಾನಿ ಹೆವಿ ಖಾರ. ನಾವು ಫಸ್ಟ್ ಟೈಮ್ ನಿಮ್ಮ ಮನೆಗೆ ಬಂದಾಗ ಇಡೋ ತರಿಸಿದ್ದು. ಈ ನೋವೋದನ್ನ ಏನು ತಿನ್ನಕ್ಕೆ ಬಂದ ಇಲ್ಲಿ ಅವ್ನ ಮೊಕ. ಇವ್ನು ನೋಡಿಲಿ ಎಲ್ಲ ಆಯ್ತವನೆ. ಇವ್ನು ಓದ ತಾನೆ ಅಲ್ಲಿ ಖಾಲಿ ಮಾಡ್ಕೊಡಕ್ಕೆ. ನೈಟು ಒಳ್ಳೆ ಊಟನ ತಿಂದು ಮಲಗಿ ಬೆಳಗ್ಗೆ ಎದ್ದು ಬೇಗ ಫ್ರೆಶ್ ಅಪ್ ಆಗಿಬಿಟ್ಟು ನಾವು ಬಂದರೆ ಈ ಥರ ಟ್ರಾಫಿಕಲ್ಲಿ ಸಿಕ್ಕಾಕೊಂಡು ನರಳಾಡೋದೇ ಆಗೋಗ್ಬಿಡ್ತು. ಒಬ್ರಿಗೊಬ್ರು ಕಾಂಪಿಟೇಷನ್ ಮೇಲೆ ನುಗ್ತಾ ಇದ್ರು. ಆ್ಯಂಡ್ ಅಗೈನ್ ನಮ್ಮ ಒಂದು ಬ್ರೇಕ್ಫಾಸ್ಟ್ ಬಂದುಬಿಟ್ಟು
ಇಡ್ಲಿ ವಡೆ ಸಾಂಬಾರೇ ಆಗಿತ್ತು. ಆ್ಯಂಡ್ ಹೋಲ್ ಈ ಸಲ ಏನು ನಾವು ಬೆಂಗಳೂರಲ್ಲಿದ್ವಿ ಕಂಪ್ಲೀಟ್ ಎಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಎಲ್ಲ ಬರೀ ಇಡ್ಲಿ ವಡೆ ಸಾಂಬಾರೇ ಆಗಿತ್ತು. ಇಡ್ಲಿ ವಡೆ ಸಾಂಬಾರ್ ಇದನ್ನೇ ತಿನ್ಕೊಂಡು ನಾವು ಬಂದದ್ದು ಜಯನಗರದಲ್ಲಿರುವಂತಹ ರಾಯರ ಮಠಕ್ಕೆ. ಒನ್ ಆಫ್ ಮೈ ಫೇವ್ರೆಟ್ ಪ್ಲೇಸ್ ಇದು. ಆ್ಯಕ್ಚುಲಿ ಮಂತ್ರಾಲಯಕ್ಕೆ ಹೋದಷ್ಟೇ ಖುಷಿ ಆಗುತ್ತೆ. ಇದುವರೆಗೂ ಮಂತ್ರಾಲಯಕ್ಕೆ ಹೋಗೋಕ್ಕೆ ನನಗೆ ಚಾನ್ಸ್ ಸಿಕ್ಕಿಲ್ಲ, ಬಟ್ ಇಲ್ಲಿಗೆ ಬರೋದಕ್ಕೆ ಚಾನ್ಸ್ ಸಿಕ್ಕಿದೆ. ಅದೇ ನನಗೆ ದೊಡ್ಡ ಖುಷಿ. ಇದೊಂಥರ ತುಂಬಾ ಸ್ಪೆಷಲ್ ಅನಿಸುತ್ತೆ. ಮನೆಯಲ್ಲಿದ್ದಾಗ ಯಾವಾಗ ರೀಲ್ಸ್ ಏನಾದರೂ ರಾಯರದ್ದು ನೋಡಿದ್ವಿ ಅಂದರೆ ನನಗೆ ಫಸ್ಟ್ ನೆನಪಾಗೋದೇ ಈ ಒಂದು ಮಠ. ಏನೋ ಗೊತ್ತಿಲ್ಲ, ತುಂಬಾ ಇಷ್ಟ ಆಗುತ್ತೆ. ಹಾಗಾಗಿ ನನಗೆ ಬೆಂಗಳೂರಿಗೆ ಬಂದಾಗ 3 ಆಸೆ ಇದೆ ಅಂತ ಹೇಳಿದ್ದೆ ಅಲ್ವಾ, ಅದರಲ್ಲಿ ಇದು ಕೂಡ ಕಂಪ್ಲೀಟಾಗಿ ಫುಲ್ಫಿಲ್ ಆಯಿತು. ಸೊ ಐ ಆಮ್ ವೆರಿ ವೆರಿ ಹ್ಯಾಪಿ. ಹಾಗೆ ದೇವರ ಆ ಒಂದು ವೃಂದಾವನದ ಹಿಂದೆ ಒಂದು ಮಂಟಪ ಇದೆ. ಆ ಮಂಟಪದ ಒಳಗಡೆ ಈ ಒಂದು ಕೃಷ್ಣನ ಫೋಟೋ ಇದೆ. ತುಂಬಾ ಚೆನ್ನಾಗಿದೆ. ಒಂಥರ ರಿಯಲ್ ಆಗಿ ನಾವು ಕೃಷ್ಣನ ನಮ್ಮ ಎದುರುಗಡೆನೇ ನೋಡ್ತಾ ಇದ್ದೀವಿ ಅನ್ನೋ ಥರ. ಇದು ಫೋಟೋ ಅಂತ ಅನ್ಸಲ್ಲ, ರಿಯಲ್ ಕೃಷ್ಣನೇ ನೋಡ್ತಾ ಇದ್ದೀವಿ ಅನ್ನೋಷ್ಟು ಖುಷಿಯಾಗುತ್ತೆ. ಆ್ಯಂಡ್ ಅಲ್ಲಿಂದ ನಾವು ಬಂದದ್ದು ಟೋಕಿಯೋ ಟಾಕೀಸ್. ಅಲ್ಲಿ ಕೂಡ ಸ್ವಲ್ಪ ಶಾಪಿಂಗ್ನ ಮುಗಿಸ್ಕೊಂಡು ಮತ್ತು ಹೊಟ್ಟೆ ಶುರುವಾಯಿತು. ಹಾಗೆಯೇ ಅಲ್ಲಿ ಮಂಜುದು ಫೇವ್ರೆಟ್ ಪ್ಲೇಸ್. ಅಲ್ಲಿ ಒಂದೊಂದು ದಾಬೇಳಿನ ತಿಂದ್ಕೊಂಡು ಅಲ್ಲಿಂದ ಇನ್ನೂ ಒಬ್ಬರು ಫ್ರೆಂಡ್ ಮನೆಗೆ ಹೋಗೋಕ್ಕಿದೆ, ಊಟಕ್ಕೆ ಕರೆದಿದ್ದಾರೆ ಅಂತ ಹೇಳಿದ್ವಿ ಅಲ್ಲ, ಅವ್ರ ಮನೆಗೆ ಹೋಗ್ತಾ ಇದ್ದೀವಿ. ನಾವು ನೆಕ್ಸ್ಟ್ ಬಂದದ್ದು ಇವ್ರದ್ದೇ ಮನೆಗೆ. ಇಲ್ಲಿ ವೆರೈಟೀಸ್ ಆಫ್ ಅಡುಗೆನ ಮಾಡಿದರು ಪಾಪ, ಬಿರಿಯಾನಿ ಎಲ್ಲ. ಅದೆಲ್ಲ ನಾವು ವೀಡಿಯೋನೇ ಮಾಡ್ಕೊಳ್ಳಿಲ್ಲ. ಅದೇ ಹೇಳಿದ್ದು ಎಲ್ಲ ಮರ್ತೋದಂಗೆ ಆಗಿಬಿಟ್ಟಿದೆ ನನಗೆ. ನನ್ನ ಲೈಫಲ್ಲಿ ಏನೋ ಲಾಗ್ನೇ ಮಾಡ್ತಿರ್ಲಿಲ್ವೇನೋ ಅನ್ನೋ ಥರ ಆಗಿಬಿಟ್ಟಿದ್ದೀನಿ. ಅಲ್ಲಿ ಹೇರ್ ಕಾಣ್ತಾ ಉಂಟು. ಫುಲ್ ಫೇಮಸ್ ನಾವೇ ಅವ್ರ ರೂಮಿಂದ ಆಚೆ ಹಾಕ್ಬಿಟ್ಟಿದ್ದೀವಿ. ಈ ವಿಡಿಯೋನ ನಾನು ಮಾಡ್ತಾ ಇರೋದು ಆ್ಯಕ್ಚುಲಿ ಅವ್ರ ಮನೆಯಿಂದ ಟಾಟಾ ಬೈ ಬೈ ಹೇಳ್ಬಿಟ್ಟು ನಮ್ಮ ಊರಿಗೆ ನಾವು ಹೊರಡ್ತಾ ಇದ್ದೀವಿ. ಆ ಟೈಮಲ್ಲಿ ಮಾಡ್ತಾ ಇರೋಂತಹ ವಿಡಿಯೋ. ಥ್ಯಾಂಕ್ ಯು ಪುನೀತಾ ಅವರೇ ಆ್ಯಂಡ್ ಬ್ರದರ್ಸ್. ನಿಮ್ಮ ಒಂದು ಕೇರಿಂಗ್ ಆ್ಯಂಡ್ ನಿಮ್ಮ ಒಂದು ಹಾಸ್ಪಿಟಾಲಿಟಿ ನನಗೆ ನಿಜವಾಗ್ಲೂ ತುಂಬಾ ಖುಷಿ ಕೊಡ್ತು. ಥ್ಯಾಂಕ್ ಯು ಅನ್ನೋ ವರ್ಡ್ ತುಂಬಾ ಚಿಕ್ತು, ಬಟ್ ಥ್ಯಾಂಕ್ ಯು ಹೇಳಲೇಬೇಕು. ತೆಗೆದೆ ವಿಡಿಯೋ ಮಾಡ್ತಿದ್ದಾರೆ ಅಲ್ಲ, ಹಂಗೆ ಅನಿಸುತ್ತೆ. ಸೇಮ್ ನಮಗೂ ಹಂಗೇನೆ. ಯಾರೋ ತೆಗಿತಿದ್ದಾರೆ, ಅಯ್ಯೋ ತೆಗಿತಿದ್ದಾರೆ, ಗೊತ್ತಾಗಲ್ಲ, ನ್ಯಾಚುರಲ್ ಆಗಿ ಇದ್ಬಿಡುತ್ತೆ. ಏನು ಜಾಗ ಉಂಟಲ್ಲ ಅಂದರೆ ಇಲ್ಲ, ಕಾನ್ಷಿಯಸ್ ಆದೆ ಅಂತ ಹಂಗೆ ಅನ್ಕೊತಿದ್ರೆ ಹಂಗೇನೆ. ಅವ್ರು ಬಂದೇ ಇಲ್ಲ. ಬಂದ್ರಲ್ಲ, ಈ ಹೆಂಗೆ ಇದ್ರು ಚೆನ್ನಾಗಿರ್ತೀರ. ನಮ್ಮ ಥರ ಫೇಸಲ್ಲೆಲ್ಲ ಗುಳ್ಳೆ ಹಂಗೆಲ್ಲ ಏನಿಲ್ಲ ಅಲ್ಲ ನಮಗೆ, ಪಿಂಪಲ್ಸು. ಯಾಕೆ ನೀವು ಬಾಯ್, ತೊಂದರೆ ಇಲ್ಲ ಫ್ರೆಶ್ ಅಪ್ ಆಗಿ ಟಾಟಾ. ಓಕೆ ಬಾಯ್. ನಾನು ಮನೇಲಿ ವೀಡಿಯೋ ಮಾಡೋದು, ನಾನು ಮೇಕಪ್ಪೇ ಹಾಕ್ಕೊಳ್ಳಲ್ಲ. ಈಗಲೂ ಮೇಕಪ್ ಹಾಕಿಲ್ಲ, ಜಸ್ಟ್ ಸನ್ಸ್ಕ್ರೀನು ಇರೋ ನಾನು ಹೇರ್ ಬಿಟ್ರಿ. ಸರಿ ಅವ್ರು ಮಿಸ್ ಆದರು ಆ್ಯಕ್ಚುಲಿ. ಟಾಟಾ ಬಾಯ್ ಬಾಯ್ ಬೆಂಗಳೂರು. ಫೋಟೋ ತೆಗಿತಾ ಇದ್ದೀರಾ? ನಾನೆಲ್ಲ ಅಜ್ಜಿ ಥರ ಬರ್ತಾ ಇರ್ಬೋದು, ಬಾಯ್ ಬಾಯ್. ಓಕೆ, ನೀವು ಬರ್ಬೇಕಾಯ್ತಾ? ನೀವು ಹೆಂಗಿದ್ರು ಚೆನ್ನಾಗೇ ಇದ್ದೀರಾ. ನಿಮಗೆ ಗೊತ್ತಾ, ನಮ್ಮ ಮನೇಲಿ ಏನಾದರೂ ಹೇಳ್ಬೇಕಂದ್ರೆ ಮಂಜು ಎಲ್ಲಾದರೂ ಟ್ರಿಪ್ ಹೋಗ್ತಿದ್ದಾರೆ ಅಂದರೆ ಯಾರ ಜೊತೆ ಹೋಗ್ತಿದ್ದಾರೆ, ಅದೇ ಕ್ಯೂಟ್ ಬಾಯ್ಸ್ ಇದ್ರಲ್ಲ ಇಬ್ಬರು ಬ್ರದರ್ಸು. ನಾ ಹೇಳೋದೇ ಹಂಗೆ. ವೈಟ್ ಶರ್ಟ್ ಹಾಕೊಂಡಿಬ್ರು, ನನ್ನ ಮದುವೆಲಿ ಇವರಿಬ್ರು ಒಂದೇ ಥರ ಶರ್ಟ್ ಹಾಕೊಂಡಿದ್ರ. ಸೊ ಹೌದು, ವೈಟ್ ಶರ್ಟ್. ನಾನು ಅದೇ ಹೇಳೋದು, ಕ್ಯೂಟ್ ಬಾಯ್ಸ್ ಬ್ರದರ್ಸ್ ಅಂತ. ಹೇಳಿದ್ರೆ ಗೊತ್ತಾಗುತ್ತೆ ಎಲ್ಲರಿಗೂ.
ನಾಳೆನೇ ನಿನ್ನದು ಮಾತ್ರ ಅಲ್ಲ ಹೋಗ್ಲದು ನಾನು ಹೋಗುತ್ತಿದ್ದೆ ಮೈಸೂರು ಡಿವಿಷನ್ ಅದು ಇದರಲ್ಲಿ ನಿಂಗೆ ಇದೆ ತೋರಿಸ್ತಾ ಅಂತ ಇದು ನೈಸ್ ರೋಡ್ ತೋರಿಸ್ತಾ ಇದೆ. ಅದು ತಗೋ 32 ಮಿನಿಟ್ಸ್. ಬಾಯ್ 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 ಟಾಟಾ ಸಿ ಯು ಬಾಯ್ ಬಾಯ್ ಥ್ಯಾಂಕ್ ಯು ಬಾಯ್. ಹೇಳಬೇಕಂದ್ರೆ ಪಾಪ ವಿನಯ್ ಅವ್ರಿಗೆ ಬಾಯ್ ಹೇಳುವಾಗಲೂ ಕೂಡ ನಾನು ವೀಡಿಯೋನ ಮಾಡ್ಕೊಳ್ಳಿಲ್ಲ, ಹಾಗಾಗಿ ಇಲ್ಲಿ ಮರ್ತ್ಕೋಬಾರ್ದು ಅಂತ ಹೇಳಿಬಿಟ್ಟು ಫೋನ್ ಆನಲ್ಲೇ ಇಟ್ಕೊಂಡಿದ್ದೆ. ವಿನಯ್ ಅವ್ರಿಗೂ ಅಷ್ಟೇ ತುಂಬಾ ಸ್ಪೆಷಲ್ ಥ್ಯಾಂಕ್ಸ್. ತುಂಬಾ ಚೆನ್ನಾಗಿ ಕೇರ್ ಮಾಡಿದ್ರಿ. ನಿಮ್ಮೆಲ್ಲರ ಕೇರಿಂಗ್ ಹೇಗೆ ಅನಿಸುತ್ತೆ ಅಂದರೆ, ಒಂದು ಥ್ಯಾಂಕ್ಸ್ ಅನ್ನೋ ವರ್ಡ್ ತುಂಬಾ ಚಿಕ್ಕದು ಅನಿಸ್ಬಿಡುತ್ತೆ. ಹೇಗೆ ಹೇಳೋದು, ಬರೀ ಥ್ಯಾಂಕ್ಸ್ ಅನ್ನೋದು ಅನ್ನೋ ಥರ ಅನಿಸುತ್ತೆ. ಬಟ್ ನೀವೆಲ್ಲರೂ ನನಗಂತೂ ತುಂಬಾ ಸ್ಪೆಷಲ್. ಅದರಲ್ಲೂ ಈ ಒಂದು ಟೈಮಲ್ಲಿ ನಿಮ್ಗಳ ಕೇರಿಂಗ್ ಏನಿತ್ತು, ಆ್ಯಕ್ಚುಲಿ ನನಗೆ ಕಾಲು ಸ್ವೆಲ್ ಆದಾಗೆಲ್ಲ ಪುನೀತಾ ಅವರೇ ತುಂಬಾ ಕೇರ್ ಮಾಡಿದ್ರಿ. ಟೈಮ್ ಕರೆಕ್ಟಾಗಿ ಫ್ರೂಟ್ಸ್ ಕಟ್ ಮಾಡ್ಕೊಳ್ಳೋದಾಗಿರ್ಬೋದು, ಆ ಥರ ಎಲ್ಲ ತುಂಬಾ ಚೆನ್ನಾಗಿ ನೋಡ್ಕೊಂಡ್ರಿ. ಆ್ಯಂಡ್ ವಿನಯ್ ಅವ್ರು ಕೂಡ ಅಷ್ಟೇ ಒಬ್ಬರು ಹುಡುಗ ಆಗಿ ಅಷ್ಟೊಂದೆಲ್ಲ ಕೇರಿಂಗ್ ಮಾಡೋದು ನಿಜವಾಗ್ಲೂ ಸೋ ನೈಸ್. ಥ್ಯಾಂಕ್ ಯು ಸೋ ಮಚ್. ಹಾಗೆಯೇ ನಾನು ಅಲ್ಲಿ ಅಗೇನ್ ಇಡ್ಲಿ ವಡೆ ಸಾಂಬಾರನ್ನ ತಿಂದೆ ಬೆಂಗಳೂರಿಂದ ಹೊರಡುವಾಗ ಕೂಡ. ಹಾಗೆ ಮಂಜು ಕೂಡ ಮತ್ತೆ ಪುನಃ ಅವರು ಬಿಡ್ದಿ ತಟ್ಟೆ ಇಡ್ಲಿನೇ ತಿನ್ನಬೇಕು ಅಂತ ಹೇಳ್ಬಿಟ್ಟು, ನಾನು ತಿಂದ ಕಡೆ ತಿನ್ನಲಿಲ್ಲ. ನಂಗೆ ಹೊಟ್ಟೆ ಹಸಿತಿದೆ, ಟ್ಯಾಬ್ಲೆಟ್ಸ್ ತೊಗೋಬೇಕು ಅಂದ್ಬಿಟ್ಟು ಅಲ್ಲಿ ನಾನು ತಿಂದೆ. ಇವರು ಬಂದು ಬಿಡ್ದಿಯಲ್ಲೇ ತೊಗೊಂಡು ತಿಂದರು. ಆ್ಯಂಡ್ ಅಗೇನ್ ಅವ್ರು ತಿನ್ನುವಾಗ ಮತ್ತೆ ಪುನಃ ನಾನು ಕೂಡ ಇಡ್ಲಿ ವಡಾನ ತಿಂದೆ. ಆ್ಯಕ್ಚುಲಿ ತಿಂಡಿನ ಬ್ರದರ್ಸ್ ಮನೆ ಆರ್ಡರ್ ಮಾಡ್ತೀವಿ ತಿನ್ಕೊಂಡು ಹೋಗಿ ಅಂತ ತುಂಬಾ ಹಿಂಸೆ ಮಾಡಿದ್ರು, ಹೇಳಿದ್ರು. ಬಟ್ ನಾವೇನೇ ಲೇಟ್ ಆಗಿಬಿಡುತ್ತೆ, ಬೇಡ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿ ತಿಂಡಿನ ತಿಂತಾಯಿದ್ದೀವಿ. ಆ್ಯಂಡ್ ಎಷ್ಟು ಕನೆಕ್ಟ್ ಆಗಿಬಿಟ್ಟಿದೆ ನೋಡಿ, ಇಡ್ಲಿ ವಡ ಓ ಮೈ ಗಾಡ್. ಒಂದು ಲಾಗಲ್ಲೇ ನಮ್ಮದು ತಿಂಡಿ ಪೂರ ಇಡ್ಲಿ ವಡಾನೇ ಆಗೋಗ್ಬಿಟ್ಟಿದೆ. ಏನು ಹೇಳೋದು ಗೊತ್ತಿಲ್ಲ. ಆದರೂ ಕೂಡ ನನಗೆ ಒಂದು ಚೂರು ಕೂಡ ಬೇಜಾರು ಅನ್ನಿಸ್ಲಿಲ್ಲ. ಅದನ್ನು ತಿಂದು ಸಾಕಾಗಿದೆ ಅಂತಲೂ ಅನ್ನಿಸ್ಲಿಲ್ಲ. ಈಗ ಕೊಟ್ಟರು ತಿಂತೀನಿ, ಅಷ್ಟು ಇಷ್ಟ ಆಗಿದೆ ನನ್ನ ಒಂದು ಪ್ರೆಗ್ನೆನ್ಸಿಯಲ್ಲಿ ಇಡ್ಲಿ ವಡ ಸಾಂಬಾರು. ಹಾಗೆ ಬರ್ತಾ ಆನ್ ದ ವೇ ಬೆಲ್ಲದ ಹಣ್ಣನ್ನು ನೋಡಿದೆ. ಮೊದಲೆಲ್ಲ ನಮಗೆ ನ್ಯಾಚುರಲ್ಲಾಗಿ ನಮ್ಮ ಹೊಲದಲ್ಲೇ ಸಿಗ್ತಾಯಿತ್ತು. ಮರನ ಕಡ್ದಾಕಿದ್ಮೇಲೆ ಈ ಒಂದು ಹಣ್ಣು ಒಂಥರ ನೆನಪು ಥರನೇ ಉಳಿದ್ಬಿಟ್ಟಿತ್ತು. ಇದನ್ನು ನೋಡ್ದಂಗೆ ತೊಗೋಬೇಕು ಅನ್ನಿಸ್ತು. ಇದನ್ನು ಕೂಡ 1 kg ತೊಗೊಂಡು ಹಾಗೆಯೇ ಹೋಗ್ತಾ ತಿನ್ಕೊಂಡು ಹೋಗೋದಕ್ಕೆ ಅಂತ ಹೇಳ್ಬಿಟ್ಟು ಪಚ್ಚಬಾಳೆಹಣ್ಣು ಕೂಡ ತೊಗೊಂಡ್ವಿ. ಹೇಳ್ರಿ ಯಜಮಾನ್ರೆ, ಹೆಂಗೆ ಅನ್ನಿಸ್ತು ಬೆಂಗಳೂರು ಹೋಗಿ ಬರ್ತಾ ಇರೋದು? ಬೆಂಗಳೂರು ಹೋಗಿ ನೀನು ಯಾಕೆ ಪಾಪ ಲಾಫಿಂಗ್ ಬುದ್ಧಕ್ಕೆ ತಿವಿತಾ ಇದೆಯಾ? ಆಯ್ತಮ್ಮ, ನೀನು ಚೆನ್ನಾಗಿರು, ನಗಾಡ್ಕೊಂಡು. ಹೇಳಿ. ಬೆಂಗಳೂರಿಗೆ ಹೋಗಿ 3 ದಿನ ತುಂಬ ಕಷ್ಟಪಟ್ಟಿದ್ದೀವಿ. ತುಂಬ ಕಷ್ಟನಾ ಪಾಪ. ಮದುವೆಗೂ ಅಂತ ಹೋದ್ವಿ. ಮದುವೆ ಜೊತೆ ಶಾಪಿಂಗ್ ಜಾಸ್ತಿನೇ ಆಗಿತ್ತು. ಶಾಪಿಂಗ್ ಮುಗಿಸ್ಕೊಂಡು ಲೈಟಾಗಿ ಎಲ್ಲರನ್ನ ಮೀಟ್ ಮಾಡಿಕೊಂಡು ಒಳ್ಳೆ ಊಟ ಮಾಡಿಕೊಂಡು ಬರೀ ಇಡ್ಲಿ ವಡೆ ಅಲ್ಲಿ ಹೋಗಿ ಯಾಕೆ ಹಿಂಗೆ ಯಾರ ಮನೆಗೆ? ಆಲೆ ಮನೆ. ಓ, ಬೆಲ್ಲ ತಗೋಬೇಕಿತ್ತಾ? ಕೊಡ್ತಾರ ಹಂಗೆ ಲೂಸ್ ಆಗಿ ಕೊಡ್ಬೋದೇನೋ, ಗೊತ್ತಿಲ್ಲ. ಏನು ಅಷ್ಟೊಂದು ಹೊಗೆ ಬರುತ್ತಪ್ಪ ಅದು? ಮತ್ತೆ ಹೆವಿ ಬರ್ತದೆ ಹೊಗೆ. ಎಷ್ಟೊಂದು ಆಕ್ಚುಲಿ ಅಷ್ಟು ಪೊಲ್ಯೂಷನ್ ಅಲ್ಲ ಅದು. ಹೌದಾ? ಆಲೆ ಮನೆ ಹೊಗೆ. ಅದು ಬೆಲ್ಲದ ಮನೆ ಕಾರ್ಬನ್ ಇರಲ್ಲ ಅದ್ರಲ್ಲಿ ಜಾಸ್ತಿ. ಎಲ್ಲಿಗೂ ಇಟ್ಕೊಂಡಿದ್ಯಾ ಸಬ್ಜೆಕ್ಟಿಗೆ ಸಿಮೆಂಟ್ ಒಳಗೆ? ಅವನು ಕೂದಲ ಹಗ್ಲಿ ಫೋನು ಅಂತ ಯಾವ್ದೋ ಹೈವೇಲ್ ಕರ್ಕೊಂಡು ಹೋಗದೆ ಹಳ್ಳಿ ರೋಡ್ ಒಳಗಡೆ ಎಳ್ಕೊಂಡು ಬಂದ್ಬಿಟ್ಟಿದ್ದಾರೆ. ತಂಪಾಗಿದೆ ಬಿಡಿ, ತೊಂದರೆ ಇಲ್ಲ. ಹುಲ್ಲು ಕದ್ದು ಕುಯ್ಕೊಂಡು ತಿನ್ಬೇಕು ಅಂತ ಅನ್ನಿಸ್ತಾ ಉಂಟು. ಅದೇ ಮಾತಾಡ್ತಾ ಇದ್ದೆ, ನಾನು ಚೈಲ್ಡ್ಹುಡ್ಡಲ್ಲಿ ಪ್ರೈಮರಿ ಸ್ಕೂಲ್ಗೆ ಚಿಟ್ಟನಹಳ್ಳಿಗೆ ನಡ್ಕೊಂಡು ಹೋಗ್ತಾ ಇದ್ವಿ. ಅವಾಗ ರೋಡ್ ಸೈಡಲ್ಲಿ ಹಾಕಿರ್ತಿದ್ರು. ಅದು ನಂಗೇನೆ ತಂತಿ ಬೇಲಿ ಟೆಂಕ್ ಅಂತ ಹಾರಿ ಮುರ್ಕೊಂಡು ಎದ್ರುಕೊಂಡು ಎದ್ನೋ ಓಡ್ಬಂದು ತಿಂತಾ ಇದ್ವಿ. ಚೆನ್ನಾಗಿತ್ತು, ಅದೊಂಥರ ಎಕ್ಸ್ಪೀರಿಯನ್ಸ್. ಆ್ಯಕ್ಚುಲಿ ಇದನ್ನೆಲ್ಲ ಬೆಳಿಗ್ಗೆ ಟೈಮು ಅರ್ಲಿ ಮಾರ್ನಿಂಗ್ ಈ ಥರ ಒಂದು 7 ಆ ಥರ ಎಲ್ಲ ಬಂದು ಕುಯ್ಕೊಂಡು ತಿಂದರೆ ಸಖತ್ ಕೂಲಾಗಿ ಟೇಸ್ಟಾಗಿ ಚೆನ್ನಾಗಿರುತ್ತೆ. ಕಬ್ಬು ಮಾರ್ನಿಂಗ್ ಟೈಮ್ ಎಳ್ನೀರು ಇಳಿಸಿದ್ದು ಕುಡಿದ್ರೆ ಹಿಂಗೆ ಒಳ್ಳೆ ಸಖತ್ ಫೀಲ್ ಇರುತ್ತೆ. ಹಿಂಗೆ ಇದೂ ಅಷ್ಟೇ ಸಖತ್ತಾಗಿರುತ್ತೆ. ನೀರು ಜಾಸ್ತಿ ಬೇಕಲ್ವಾ? ನೀರು ಹಾಕ್ಬೇಕಲ್ಲ, ನೀರು ಹಾಕಿನೇ ಅಲ್ಲ ನೀರು ಬರೋದು. ಬೇಕು ಅಂದರೆ ಲಾಗ್ ಮಾಡೋದು ಹಿಂಗೆ ಅನ್ನೋದೇ ಮರ್ತೋಗ್ಬಿಟ್ಟಿದೆ ಮಂಜು. ಸುಮಾರು ದಿನ ಬಿಟ್ಬಿಟ್ವಲ್ಲ, ಮಾತಾಡೋಕ್ಕೆ ಸುಮ್ಮನೆ ಯೋಚನೆ ಮಾಡಬೇಕು. ಕ್ಯಾಮ್ರಾ ಆಫ್ ಇದ್ದಾಗ ಎಲ್ಲ ಮಾತುಗಳು ಬರ್ತದೆ. ಕ್ಯಾಮ್ರಾ ಆನ್ ಆದಂಗೆ ಫುಲ್ ಕಾನ್ಶಿಯಸ್ ಆಗಿಬಿಟ್ಟು ಏನೋ ಮಾತುಗಳೇ ಬರಲ್ಲ.
ಆಮೇಲೆ ಎಲ್ಲಿ ಮೇನ್ ಪಾಯಿಂಟ್ ಎಲ್ಲಿರುತ್ತೆ ಅಲ್ಲಿ ವಿಡಿಯೋ ಮಾಡ್ಕೋಬೇಕು ಅಂದ್ಕೊಂಡು ಅಲ್ಲಿ ವಿಡಿಯೋನೇ ಮಾಡಿದೆ ಸುಮ್ಮನೆ ಗೂಬೆ ಥರ ಇರ್ತೀವಿ. ಆಮೇಲೆ ಪಾಸ್ ಆದ್ಮೇಲೆ ಅನ್ಸ್ತದೆ ಅಯ್ಯೋ ವಿಡಿಯೋನೇ ಮಾಡ್ಕೊಳ್ಳಿಲ್ಲಲ್ಲ ಅಂತ. ಅಷ್ಟೊಂದು ಪ್ರೊಫೆಷನಲ್ ವಿಡಿಯೋ ಮಾಡೋದು ಪ್ರೊಫೆಷ್ನಲ್ ಆಗಿದ್ದೆ, ಬಟ್ ಬಿಟ್ಬಿಟ್ರು ಇವಾಗ ಹಿಂಗಾಗ್ಬಿಟ್ಟಿದ್ದೀನಿ. ಚೆನ್ನಾಗಿದೆ ಅಲ್ಲ ಇದು ತೆಂಗಿನ ಮರ. ನಾನು ವಿಡಿಯೋ ತಿರ್ಸೋಷ್ಟ್ರಲ್ಲಿ ಅದು ಹೋಗೇ ಬಿಡುತ್ತೆ. ಇಲ್ಲ ಮುಂದೆ ಉಂಟು ತೆಂಗಿನ ಮರ. ಇರಿ ರೋಡ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ತೆಂಗಿನ ಮರ ನೋಡೋಕ್ಕೆ ಖುಷಿ. ಪಂಡಾವಪುರ ರೋಡ್ ಇದು ಗೂಗಲ್ ಗೂಗಲ್ ಹೇಳೋದು ಪಾಂಡವ, ನಮ್ಮದು ಪಾಂಡವಪುರ ಇದು. ಎಲ್ಲಾದರೂ ಒಳ್ಳೆ ಎಳ್ನೀರು ಸಿಗುತ್ತಾ ಅಂತ ಅಂದ್ಕೊಂಡು ಹುಡ್ಕೊಂಡು ಬರ್ತಾ ಇದ್ವಿ. ಕೆಲವೊಂದು ಕಡೆ ತುಂಬ ಬಾಡೋಗಿರೋ ಥರ ಇರ್ತಾಯಿತ್ತು, ಇಲ್ಲಿ ಫ್ರೆಶ್ ಆಗಿ ಕಾಣಿಸ್ತು. ಹಾಗಾಗಿ ಇಲ್ಲೊಂದು ಸ್ಟಾಪ್ ಹಾಕಿದ್ವಿ. ಹಾಗೆಯೇ ಕಂಟಿನ್ಯೂಸ್ ಆಗಿ ಜರ್ನಿ ಮಾಡಬಾರ್ದು ಅಂತ ಹೇಳ್ಬಿಟ್ಟು ವಾಕ್ ಮಾಡೋಕ್ಕಿತ್ತು. ಹಾಗೆ ವಾಕ್ನ ಕೂಡ ಮುಗಿಸ್ಕೊಂಡೆ. ಸ್ವಲ್ಪ ಜ್ವರ ಬಂದ್ರು ಒಂದು 4-5 ಜನ ಜಾಸ್ತಿ ಜ್ವರ ಬಂದು ತರೋಣ ಅಂತಲೇ ಹೇಳೋದು. ಬೇಡ ತಿನ್ನು. ಇಲ್ಲಿ ರೋಡ್ ಅಗ್ಲ ಉಂಟಲ್ಲ. ಅಯ್ಯೋಯ್ಯೋ ಅಷ್ಟೊಂದೆಲ್ಲ ಡ್ಯಾಮ್ ಬ್ಲಡ್ ಅದು ನಾರಾಯಣ. ಅದೇ ಇದು ಬಂದು ಅದಕ್ಕೆ ಕ್ರ್ಯಾಶ್ ಆಗಿರೋದು. ಏನಾಗಿಲ್ಲ, ಏನೋ ಆಗಿದೆ ಆ ಕಡೆ ಸೈಡು. ಪಿಲ್ಲರ್ ಡ್ಯಾಮೇಜ್ ಫುಲ್. ಇದೊಂದು ಕ್ರ್ಯಾಶ್ ಆಗಿರೋದು. ಅದೇನು ಕ್ರ್ಯಾಶ್ ಆಯ್ತು ಈ ಅಗ್ಲ ರೋಡಲ್ಲಿ? ಅದೇ ಗೊತ್ತಾಗ್ತಿಲ್ಲ, ಎಲ್ಲೋ ಓವರ್ ಸ್ಪೀಡಲ್ಲಿ ಬಂದ್ಬಿಟ್ಟು. ಅದು ಆಕ್ಚುಲಿ ಕಂಟ್ರೋಲ್ ಆಗಿಲ್ಲ ಅನ್ಸುತ್ತೆ, ಅದು ಬಂದು ಹೊಡೆದಿರೋದು ಅನ್ಸುತ್ತೆ. ಹೌದು, ಆ್ಯಕ್ಚುಲಿ ವಿಡಿಯೋ ಮಾಡೋದೇ ಮರ್ತ್ಕೊಂಡೆ. ಮುದ್ದೆ ಎಲ್ಲ ಊಟ ತಿಂದಾಯ್ತು. ಯಾವ ಮುದ್ದೆ? ಹೌದಾ? ಯಾವ ಬಾಯಲ್ಲಿ ಹೇಳ್ತಿರ್ರಿ ಹೆಂಗೆ? ಒಂದು ಮುದ್ದೆ ತಿಂದ್ಬಿಟ್ಟು ಮುದ್ದೆ ಕೊಟ್ಟಿಲ್ಲ ಅಂತೆ. ಯಾವುದೋ ಪನ್ನೀರ್ ಪೀಸ್ ಹಾಕ್ಬಿಟ್ಟು. ಯಾವುದು ಪನ್ನೀರ್ ಪೀಸ್ ತೋರಿಸಿ? ಪನ್ನೀರ್ ಪೀಸ್ ಹಾಕ್ಬಿಟ್ಟು ಮುದ್ದೆ ಕೊಟ್ಟಿಲ್ಲ ಅಂತ ಅವ್ರೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂತ. ಅಮ್ಮ ನಾವು ಮಧ್ಯಾಹ್ನದ ಹೊತ್ತಿಗೆ ಬರ್ತೀವಿ ಅಂತ ಹೇಳ್ಬಿಟ್ಟು ಕೋಳಿ ಸಾಂಬಾರು ಮುದ್ದೆ ಎಲ್ಲ ಮಾಡಿಟ್ಟಿದ್ರು. ಬಟ್ ನಾವು ರೀಚ್ ಆಗಿದ್ದು 4:30 ಹೀಗಾಗಿತ್ತು. ಆದಮೇಲೆ ಮತ್ತೆ ಪುನಃ ನಾವು ಊರಿಗೆ ಹೊರಡ್ತೀವಿ ಉಳ್ಕೊಳ್ಳಲ್ಲ ಅಂತ ಹೇಳಿದ್ಮೇಲೆ ಇಮಿಡಿಯೇಟಾಗಿ ಅಮ್ಮ ಹೊಲದ ಹತ್ರ ಹೋಗಿ ಹಸುಗಳನ್ನ ಹಿಡ್ಕೊಂಡು ಬಂದು ಹಾಲನ್ನ ಕರ್ಕೊಟ್ರು. ನಮಗೆ ಊರಿಗೆ ಬರೋದಕ್ಕೆ ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ಅಮ್ಮ ಹಾಲು ಕರೆದು ಕೊಟ್ಟಂಗೆ ನಾನು ಬಾಟಲ್ಸ್ಗಳಿಗೆ ತುಂಬಿಸಿಟ್ಕೊಂಡೆ. ಕಡ್ಡಿ ಕಡಿತಾ ಇದ್ದಾಗ ಬಂದಿತ್ತು ಎತ್ಕೊಂಡು ಹೋಗ್ತಿದೆ ಕೆರೆಗೆ ತಾಕ್ಬಿಟ್ಟ. ಸ್ನಾನ ಆಯ್ತಾ? ಪುಟ್ಟ ಬಂದಾಗೆಲ್ಲ ಹೋಟ್ಲ್ ಸ್ವಿಮ್ಮಿಂಗ್ ಮಾಡಿಸ್ತಾನೇನು. ಇನ್ನೊಂದ್ಸರಿ ಎತ್ತಾಕು ಅಂದೆ, ಇಲ್ಲ ಇದು ಓಡ್ ಬಂದ್ಬಿಡ್ತಾನೆ. ಯಾಕೋ ಸ್ಕೂಬಿ ಸ್ನಾನ ಮಾಡಕ್ಕೆ ಇಷ್ಟ ಇಲ್ವಾ? ಹಾಂ ಏನೋ ಮಾತಾಡಿಸ್ತಾವ್ರೆ. ಬರ್ತೀನಿ ರೀ, ಪಕ್ಕಕ್ಕೆ ಬರ್ತೀನಿ. ಬಾಯ್ ಲವ್ ಲವ್ ಬಾಯ್ ಕಣ. ಸರಿ ಆಯಿತು, ಟಾಟಾ. ಬರ್ತೀವಿ ಅಮ್ಮ, ಟಾಟಾ ಬಾಯ್ ಬಾಯ್. ವಿಡಿಯೋಗೋಸ್ಕರ ಟಾಟಾ ಜೋರಾಗಿ ಬರ್ಕೊಂಡ್ವಿ. ಓ ರೀ, ಇಲ್ಲದೆ ಅಂದರೆ ಟಾಟಾ ಮಾಡಲ್ವ ನಾನೇನು? ಇಲ್ಲಾಂದ್ರೆ ಏನು ಟಾಟಾ ಮಾಡಲ್ವ ನಾನು ಅಂತ ಇದ್ದೀನಿ. ಕಣಮ್ಮ ಬರ್ತೀವಿ. ಬಾಯ್ ಬಾಯ್, ಟಾಟಾ ಬಾಯ್ ಕಣ ಚಿನ್ನಿ. ಬಾಯ್. ಅಲ್ಲೇ ಕೈ ಇಷ್ಟರಲ್ಲೇ ಅದೇ ಬಾಯ್ ಅತ್ಗೆ ಬಾಯ್. ನಮ್ಮನ ಮನೆ ಊಟ ಮಾಡಿಕೊಂಡು ಹಾಲು, ಅವರೆಕಾಯಿ, ಬಾಳೆಕಾಯಿ, ಮೆಣಸಿನ್ಕಾಯಿ ಹೀಗೆ ಏನೇನೆಲ್ಲ ತರಕಾರಿಗಳು ಸಿಗುತ್ತೆ ಅದನ್ನೆಲ್ಲ ತುಂಬಿಸ್ಕೊಂಡು ಅಲ್ಲಿಂದ ಮನೆಗೆ ಹೊರಟ್ವಿ. ಮನೆಗೆ ಹೊರಟು ಸಿದ್ದಾಪುರ ರೀಚ್ ಆಗೋಷ್ಟರಲ್ಲಿ ಮತ್ತೆ ಪುನಃ ಸ್ವಲ್ಪ ಲೈಟಾಗಿ ಹೊಟ್ಟೆ ಹಸಿಯುತ್ತಿದೆ ಅಂತ ಅನ್ನಿಸ್ತು. ಹಾಗಾಗಿ ಒಂದು ಕುಲ್ಫಿಯನ್ನು ತಿಂದುಬಿಟ್ಟು ಮತ್ತು ಫ್ರೂಟ್ಸ್ಗಳು ಕೂಡ ನಾವು ತೊಗೊಂಡು ಬಂದಿರಲಿಲ್ಲ. ಹಾಗೆಯೇ ಸ್ವಲ್ಪ ಫ್ರೂಟ್ಸ್ಗಳನ್ನು ಕೂಡ ತೊಗೊಂಡು ಮನೆಗೆ ಹೊರಡ್ತಾ ಇದ್ದೀವಿ. ನಮ್ಮ ಮನೆಯ ಗೌರ್ಮೆಂಟ್ ರೋಡ್ ಇದು. ಸ್ವಲ್ಪ ಈ ಸರಿಯಾಗಿ ಹೋಗ್ರಿ. ಎಲ್ಲ ಹೋಗೋದು ಸರಿಯಾಗಿ, ಎಷ್ಟು ಮೆಲ್ಲ ಹೋಯ್ತಾ ಇದ್ದೀನಿ ನಾನು. ಅಯ್ಯೋ ಕಡಬಳೆ
ಇಲ್ಲಿ ಟಿವಿ ಇದು ಮೊನ್ನೆ ಇದು ಟಿವಿ ಇಲ್ಲೇ ದಬಕ್ಕೋತಾ ಇದ್ದಿದ್ದು ನೋಡಿ ಈಗ ಇದು ಫುಲ್ಲು ಯಪ್ಪ ಮಂಜು ಸೀರಿಯಸ್ಲಿ ಭಯ ಆಗುತ್ತಪ್ಪ ಗಾಡಿನೇ ಹಿಂಗಾಗುತ್ತೆ ನಮ್ಮ ಗಾಡಿನೇ ಫುಲ್ ಅಷ್ಟು ಹಿಂಗ್ ಬೇಡ ಬಾಯಿಗೆ ಬಂದಿರ್ತದ ಅವ್ರಿಗೆ ಮಾತ್ರ ಹಾಗೆ ಸರ್ ನೀವು ಯಾವ ರೋಡಲ್ಲಿ ಬರೋಕ್ಕೆ ಕೇಳಿದ್ದೀರ ನನಗೆ ಈಗ ಏನು ಮಾಡೋಣ ಹೇಳಿ ಅಲ್ಲಿಂದ ಬಂದಂಗೆ ನಾಯಿಗಳಿಗೆ ಅನ್ನ ಇರಲಿಲ್ಲ, ಬರೋದ್ರೊಳಗೆ ತುಂಬಾ ಲೇಟ್ ಆಗಿಬಿಟ್ಟಿತ್ತು. ಪಾಪ ಅವಗೂ ಕೂಡ ಊಟ ಇರಲ್ವಲ್ಲ, ಹಾಗಾಗಿ ಅವುಗಳಿಗೂ ಕೂಡ ಫಸ್ಟ್ ಬಂದಂಗೆ ಕಾಲು ತೊಳ್ಕೊಂಡು ಅವಕ್ಕೆ ರೈಸ್ ಮಾಡೋದಕ್ಕೆ ಇಟ್ಬಿಟ್ಟೆ. ಹಾಗೆಯೇ ನಮ್ಮದೂ ಕೂಡ ಆಮೇಲೆ ಮತ್ತೆ ಮಾಡ್ಕೊಂಡ್ರಾಯ್ತು ಫ್ರೆಶ್ ಅಪ್ ಆಗಿ ಅಂತ ಅನ್ನೋದಕ್ಕೆ ಹೋದರೆ ಅಷ್ಟೊತ್ತಿಗಾಗಲೇ ನಿದ್ದೆ ಬಂದುಬಿಟ್ಟಿರುತ್ತೆ. ನನಗೆ ಆಲ್ರೆಡಿ ನಿದ್ದೆ ಬಂದು ತೂಗ್ತಾ ಇತ್ತು. ಹಾಗಾಗಿ ನಮಗೂ ಕೂಡ ರೈಸ್ ಮಾಡೋದಕ್ಕೆ ಇಟ್ಬಿಟ್ಟು ತೊಗೊಂಡು ಬಂದಿದ್ನಲ್ಲ ಹಾಲುಗಳು, ಅದನ್ನು 2 ಲೀಟ್ರಷ್ಟನ್ನು ಕಾಯೋದಕ್ಕೆ ಬಿಡ್ತಾಯಿದ್ದೀನಿ. ಇನ್ನೂ 2 ಲೀಟ್ರಷ್ಟು ಹಾಗೆ ಇಟ್ಕೊಳ್ಳೋಣ, ಮತ್ತೆ ಬೇಕಾದಾಗ ಬಿಸಿ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು 2 ಲೀಟ್ರನ್ನ ಮಾತ್ರ ಇವಾಗ ನಾನು ಕಾಯೋದಕ್ಕೆ ಇಡ್ತಾ ಇದ್ದೀನಿ. ಇಲ್ಲಿಂದ ಬಂದು ಮತ್ತೆ ಪುನಃ ಸಾಂಬಾರೆಲ್ಲ ಮಾಡ್ಕೊಂಡು ಊಟ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ಇಲ್ಲಿಂದನೇ ಸಾಂಬಾರು ತೊಗೊಂಡೋಗು ಅಂತ ಹೇಳ್ಬಿಟ್ಟು ಸಾಂಬಾರನ್ನ ಕೊಟ್ಟು ಕಳಿಸಿದ್ರು. ಆ್ಯಂಡ್ ಅದೇ ಸಾಂಬಾರಿಗೆ ಇವಾಗ ರೈಸ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಐಟಮ್ಸ್ಗಳೆಲ್ಲ ತೆಗೆದಿಡೋದನ್ನಿಟ್ಟೆ. ಇವರೆಲ್ಲದನ್ನು ಕೂಡ ಕಾರಿಂದ ಎಲ್ಲ ತೊಗೊಂಡು ಬಂದು ಇಡ್ತಾಯಿದ್ರು ಒಳಗಡೆಗೆ. ಏನು ಓಪನ್ ಆಗಿದೆಯಾ? ಬ್ಲ್ಯಾಕದು ಟಬ್ ತಂದ್ಬಿಟ್ಟು ತುಂಬಿಸ್ಕೊಳತ್ತಾನೆ ಎಲ್ಲ ಹಾಕಿದ್ದೀರಾ? ಬಿಡ್ತು, ನಾಳೆ ತೊಳೆಗೆ ಸರಿ. ಈಗ ಮ್ಯಾಟ್ ಕ್ಲೀನ್ ಮಾಡ್ಕೊಂಡ್ರಾಯ್ತಲ್ಲ. ಅಕ್ಕಿ ಏನು ಓಪನ್ ಆಗಿ ಚಲಿಲ್ಲ ತಾನೆ. ಫೈನಲಿ ಬೆಂಗಳೂರಿಂದ ಮನೆಗೆ ರೀಚ್ ಆದ್ವಿ. ಒಂಥರ ಜರ್ನಿ ಚೆನ್ನಾಗಿತ್ತು. ಈಗ ನಾನೆಷ್ಟು ಟಯರ್ಡ್ ಆಗಿದ್ದೀನೋ ಅಷ್ಟೇ ಟಯರ್ಡ್ ಮಂಜು ಕೂಡ ಆಗಿದ್ದಾರೆ. ಒಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ ನನ್ನ ಪರಿಸ್ಥಿತಿ ಬೇರೆ, ಅವ್ರದೇ ಪರಿಸ್ಥಿತಿ ಬೇರೆ. ಟಯರ್ಡಲ್ಲಿ ಅವರು ಗಾಡಿ ಓಡಿಸ್ಕೊಂಡು ಟಯರ್ಡ್ ಆಗಿದ್ದಾರೆ, ನಾನು ಕೂತ್ಕೊಂಡೇ ಟಯರ್ಡ್ ಆಗಿಬಿಟ್ಟಿದ್ದೀನಿ. ಸೊ ಚೆನ್ನಾಗಿತ್ತು, ಒಂಥರ ಒಂದು ಸ್ವಲ್ಪ ಬ್ರೇಕ್ ಸಿಕ್ತು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊರಗಡೆ ಹೋಗಿ ಬಂದದ್ದು. ನನಗಂತೂ ಖುಷಿ ಇದೆ. ಹೋಗಬೇಕು. ಮಂಜು ಕೂಡ ಸರಿ ಹೋಗಿ ಮಲ್ಕೊಂಬಿಡೋ ಹೋದಂಗೆ ಅಂತ ಅಂದರು. ಸ್ವಲ್ಪ ಹೊತ್ತು ಮಲಗಿರು, ನೀರು ಕಾದ್ಮೇಲೆ ಸ್ನಾನ ಮಾಡ್ಕೊಂಡು ಆಮೇಲೆ ಮತ್ತೆ ಪುನಃ ಮಲ್ಕೊಳ್ಳುವಂತೆ, ಆಮೇಲೆ ರೈಸ್ ಮಾಡಿಬಿಟ್ಟು ಕರಿತೀನಿ ಹಾಗೆ ಅದು ಊಟ ಮಾಡುವಂತೆ ಅಂತ ಹೇಳಿದ್ರು. ಸೊ ಮಂಜು ಏನು ಹೇಳಬೇಕು ಗೊತ್ತಾಗಲ್ಲ. ಬಟ್ ನನಗೇನೆ ಅನಿಸುತ್ತೆ, ಬಟ್ ನಾನು ಹೆಂಗೆ ಟಯರ್ಡ್ ಆಗಿದ್ದೀನಿ, ನನಗೆ ಹೆಂಗೆ ಸುಸ್ತು ಕಷ್ಟ ಅನ್ನಿಸ್ತಿದ್ಯೋ ಅದೇ ಥರ ಅವ್ರಿಗೂ ಕಷ್ಟ ಅನ್ನಿಸ್ತಿರುತ್ತೆ. ಸೊ ಹಾಗಾಗಿ ಅವ್ರ ಕೈ ಒಂದು ಕೈ ಜೊತೆಗೆ ನಂದು ಒಂದು ಕೈ ಅಂತ ಸೇರಿಸಿದ್ರೆ ಬೇಗ ಬೇಗ ಆಗೋಗುತ್ತೆ. ಸೊ ಅವ್ರಿಗೂ ಕೂಡ ಸ್ವಲ್ಪ ರೆಸ್ಟ್ ಸಿಗುತ್ತೆ ಅಂತ ಇದನ್ನೆಲ್ಲ ಮುಗಿಸಿದ್ದೀನಿ. ಅದಕ್ಕೆ ಅದೇ ಆಗಬೇಕು. ಆ್ಯಕ್ಚುಲಿ ತುಂಬ ದಿನ ಆಗಿದೆ ಅಂದರೆ ಸ್ವಲ್ಪ ಇನ್ನೂ ಸ್ವಲ್ಪ ಜ್ಯೂಸಿ ಹೆಂಗಿರುತ್ತೆ ಫ್ರೆಶ್ ಆಗಿ ಬಿದ್ದರೆ. ಇದು ಅದು ಬೀಜ ಇರೋದು ತಿನ್ನೋದಕ್ಕಿಂತ ನಮಗೆ ಇದು ತಿನ್ನೋದೇ ತುಂಬ ಖುಷಿ ಇತ್ತು. ಇದು ಹೆಂಗೆ ಅಂದರೆ ಕ್ರೀಮ್ ಥರ ಬರುತ್ತೆ. ಬಟ್ ಇದು ಸ್ವಲ್ಪ ತುಂಬ ದಿನನೇ ಆಗಿದೆ ಅವರು ಎತ್ಕೊಂಡು ಬಂದು ಇಟ್ಟು ತಿನ್ನೋದು. ಹೌದಾ? ಇದಕ್ಕೆ ಸಕ್ಕರೆ ಹಾಕ್ಕೊಂಡು ಇಲ್ಲ ಬೆಲ್ಲ ಹಾಕ್ಕೊಂಡು ಜ್ಯೂಸ್ ಮಾಡಿ ಕುಡಿಬೋದು, ಮಿಕ್ಸ್ ಮಾಡಿಕೊಂಡು ತಿನ್ಬೋದು. ಹಂಗೇನೆ ಇನ್ನೂ ಸ್ವಲ್ಪ ಹುಳಿ ಇರುತ್ತೆ. ಫುಲ್ಲು ಕಾಫಿ ಕಲರ್ ಹಣ್ಣಾಗುತ್ತೆ, ಅದನ್ನು ಚೆನ್ನಾಗಿರುತ್ತೆ. ನಿನ್ನ ಮಗ ಅರ್ಸ್ಕೊತಾವ ಮೇಲೆ ಅಮ್ಮ ಹೊಟ್ಟೆ ಸಿಗ್ತಾ ಬಂದಿದ್ದೀನಿ. ನೀವು ಮತ್ತೆ ತಿಂತೀರಾ? ಮತ್ತೆ ತಿಂತೀನಿ. ಕೆಲಸ ಮುಗಿಸ್ಬಿಡ್ಬೇಕು ಅಷ್ಟೆಲ್ಲ ಫ್ರೆಶ್ ಆಗಬೇಕು. ಹಾಗೆಯೇ ಯಾವುದೆಲ್ಲ ಬಟ್ಟೆನ ಸ್ವಲ್ಪ ಶಾಪ್ ಮಾಡಿದೆ ಅನ್ನೋದನ್ನ ತೋರಿಸ್ತೀನಿ. ಈ ಲಾಗ್ನ ನಾನು ನಾಳೆ ಬೆಳಿಗ್ಗೆ ಕಂಟಿನ್ಯೂ ಮಾಡ್ತೀನಿ. ಸೊ ಟಾಟಾ, ಬೈ ಬೈ, ಲವ್ ಯು. ಇದೆಲ್ಲ ನಾನು ಬೆಂಗಳೂರಲ್ಲಿ ಶಾಪ್ ಮಾಡಿರೋದು. ಆ್ಯಂಡ್ ಸ್ವಲ್ಪ ಮಂಜುದು ಇದೆ, ಸ್ವಲ್ಪ ನನ್ನ ಕ್ಲೋತ್ಸ್ ಕೂಡ ಇದೆ. ಯಾವುದೆಲ್ಲ ಶಾಪ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಶಾಪ್ ಮಾಡ್ಕೊಂಡು ಬಂದಮೇಲೆ ಎಲ್ಲದನ್ನು ಕೂಡ ವಾಶ್ಗೆ ಹಾಕಿದ್ವಿ. ಸೊ ವಾಶ್ ಮಾಡಿದ್ಮೇಲೆ ತೆಗೆದು ಫೋಲ್ಡ್ ಮಾಡಿ ಹಾಗೆ ಇಟ್ಕೊಂಡಿದ್ದೀನಿ. ಇದು ಮಂಜು ಶಾಪ್ ಮಾಡಿರೋ ಅಂಥದ್ದು. ಇದ್ರ ಜೊತೆಗೆ ಇನ್ನೂ ಒಂದು ಟೀ ಶರ್ಟ್ ಆ್ಯಂಡ್ ಇನ್ನೂ ಒಂದು ಪ್ಯಾಂಟ್ ಆ್ಯಕ್ಚುಲಿ ಅವರು ಯೂಸ್ ಮಾಡಿದ್ದಾರೆ. ಸೊ ಇದು ಮಂಜುದು, ಇದು ಫೋಲ್ಡ್ ಮಾಡಿ ಇಟ್ಬಿಟ್ಟಿದ್ದೀನಿ. ಆ್ಯಂಡ್ ಹುಡುಗರದೆಲ್ಲ ಹಾಗಾಗಿ ತೋರಿಸ್ತಾ ಇಲ್ಲ ಅಷ್ಟೇ, ಓಪನ್ ಮಾಡಿ. ಇದಿಷ್ಟು
4 ಶರ್ಟ್, ಇದ್ರ ಜೊತೆಗೆ ಇನ್ನೂ ಒಂದು ಶರ್ಟ್ ಇರ್ಬೋದು ಮೇ ಬಿ ಅಲ್ಲ, ಎಸ್ ಇದೆ, ಇನ್ನೂ ಒಂದು ಶರ್ಟು, ಇದ್ರ ಜೊತೆಗೆ ಇನ್ನೂ ಒಂದು ಪ್ಯಾಂಟ್ ಇದೆ. ಸೊ ಇದಿಷ್ಟು ಮಂಜು ತೊಗೊಂಡಿರುವಂತಹ ಬಟ್ಟೆಗಳು ಬೆಂಗಳೂರಲ್ಲಿ. ಹಾಗೆಯೇ ನಾನು ಪೋತೀಸ್ಗೆ ಹೋಗಿದ್ದೆ. ಪೋತೀಸಲ್ಲಿ ನಾನು ತೊಗೊಂಡಿದ್ದು ಪನ್ನೆ ಮಾಡಿಲ್ಲ. ಮಂಜು ಆ್ಯಕ್ಚುಲಿ ಇದನ್ನು ವಾಶ್ಗೆ ಹಾಕಿದ್ದಾರೆ ಅಂತ ಅಂದ್ಕೊಂಡಿದ್ದೆ, ಬಟ್ ಅವರು ಬ್ಯಾಗಲ್ಲಿ ಗೊತ್ತಾಗಿಲ್ಲ, ಹಾಕಿಲ್ಲ. ಇನ್ನು ಉಳಿದಿದ್ದು ಎಲ್ಲದನ್ನು ಕೂಡ ವಾಶ್ಗೆ ಹಾಕ್ಬಿಟ್ಟಿದ್ರು, ಇದು ಮಾತ್ರ ಅವರಿಗೆ ಗೊತ್ತಾಗಿಲ್ಲ. ಹಾಗಾಗಿ ಆ್ಯಂಡ್ ಇದು ನೋಡ್ತಾ ಇದ್ದೀರಲ್ಲ, ಕ್ವಾಡ್ ಸೆಟ್ಸ್ ನಾನು ತಗೊಂಡಿದ್ದು. ಇದ್ರದ್ದು ಪ್ರೈಸ್ ಬಂದು $875. ಈ ರೀತಿ ಇದೆ ಪ್ಯಾಂಟ್, ಆ್ಯಂಡ್ ಇದು ಮೇಲೆ ಟಾಪ್ ಕ್ವಾಡ್ ಸೆಟ್. ಇದು ಒಂದು ನಂದು. ಇನ್ನೂ ಒಂದು ಬಂದು ಇದು ಕೂಡ ಕ್ವಾಡ್ ಸೆಟ್ ಟಾಪ್. ಇದ್ರದ ಪ್ರೈಸ್ ಬಂದು $710. ನನಗೆ ಕಾಟನಲ್ಲೇ ಬೇಕು, ತುಂಬ ಸೆಕೆ ಆಗುತ್ತೆ ಅಲ್ವಾ ಇವಾಗ ಸಮ್ಮರು, ಹಾಗಾಗಿ ಕಾಟನಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಕಾಟನಲ್ಲೇ ತಗೊಂಡೆ. ಇದು ಬಂದು ಅದರದ್ದು ಪ್ಯಾಂಟ್. ಆಲ್ಮೋಸ್ಟ್ ಇವಾಗ ನಾನು ತೊಗೊಂಡಿರೋದೆಲ್ಲ ಸ್ವಲ್ಪ ಈ ಥರ ಸಿಮಿಲರ್ದೇನೆ. ಅದೆರಡೇ ಪೋತೀಸಲ್ಲಿ ತೊಗೊಂಡಿದ್ದು. ಆ್ಯಕ್ಚುಲಿ ಮಲಗಿದ್ದು ಎದ್ಬಿಟ್ಟು ನಾನು ಈ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ತುಂಬ ಸುಸ್ತಾಗ್ತಾಯಿತ್ತು, ಹಾಗಾಗಿ ಈಗಲೂ ಕೂಡ ಸುಸ್ತಿಗೆ ತುಂಬ ಸ್ವೆಟ್ ಆಗ್ತಾ ಇದ್ದೀನಿ. ಇವುಗಳನ್ನ ತೋರಿಸೋದಕ್ಕೆ ಇವತ್ತು ಮಾಡೋಣ ನಾಳೆ ಮಾಡೋಣ ಅಂದ್ಕೊಂಡು ಹಾಗೇ ಸುಮ್ಮನೆ ಆಗಿಬಿಟ್ಟಿದ್ದೆ. ಹಾಗಾಗಿ ನಾನು ಬ್ಯಾಂಗ್ಳೂರ್ ಹೋಗಿ ಬಂದು ಒಂದು 15 ಡೇಸ್ ಆದಮೇಲೆ ಇದನ್ನು ನಾನು ತೋರಿಸ್ತಾ ಇದ್ದೀನಿ. ಆ್ಯಂಡ್ ಅದೇ ಒಂದು ವೀಡಿಯೋಗೆ ಆ್ಯಡ್ ಕೂಡ ಮಾಡ್ತಾಯಿದ್ದೀನಿ ಇದನ್ನು. ಆ್ಯಂಡ್ ಇದು ನನ್ನ ಸೀಮಂತ ಶಾಸ್ತ್ರಕ್ಕೆ ನಾನು ಮಾಡಿಸ್ಕೊಂಡಿರುವಂತಹ ಮೆಹಂದಿ. ತುಂಬಾ ಸಿಂಪಲ್. ಒಂದು ಕೈಗೆ ಡ್ಯಾಡ್ ಟು ಬಿ, ಇನ್ನೊಂದು ಕೈಗೆ ಮಾಮ್ ಟು ಬಿ. ಆ್ಯಂಡ್ ಈ ಥರ ಇದೆ ನನ್ನ ಒಂದು ಸೀಮಂತ ಶಾಸ್ತ್ರದ ಮೆಹಂದಿ. ಮತ್ತು ನನಗೆ ಚಿಕ್ಕಪೇಟೆ ಹೋಗಿದ್ವಲ್ವಾ, ನೈಟೀಸ್ ತಗೋಬೇಕು ಅಂತ ಅನ್ನಿಸ್ತಾ ಕಫ್ತಾನ್ಸ್ ತೊಗೊಂಡೆ. ಬಟ್ ಅಲ್ಲಿ ತೊಗೊಳ್ಳುವಾಗ ನಾನು ನೆಕ್ ಅಬ್ಸರ್ವ್ ಮಾಡೇ ಇಲ್ಲ. ನನಗೆ ಎಲ್ಲಾದರೂ ಹೋದಾಗ ಈ ಥರದ್ದು ಏನಾದರೂ ಒಂದು ಪ್ರಾಬ್ಲಮ್ ಮಾಡಿಕೊಂಡೇ ಬರ್ತೀನಿ. ಶಾಪಿಂಗ್ ಅಂತ ಹೋದಾಗ ಜಸ್ಟ್ ಕ್ಲಾತ್ ನೋಡಿದೆ, ಅದಾದಮೇಲೆ ನಾನು ನೆಕ್ನ ಕರೆಕ್ಟಾಗಿ ಅಬ್ಸರ್ವ್ ಮಾಡೇ ಇಲ್ಲ. ಐ ಹೇಟ್ ದಿಸ್ ನೆಕ್. ಲಿಟ್ರಲಿ ನನಗೆ ಯಾವಾಗಲೂ ಇಷ್ಟ ಆಗಲ್ಲ. ಬೇರೆಯವ್ರು ಹಾಕಿದರೂ ಇಷ್ಟ ಆಗಲ್ಲ, ಇನ್ನು ನಾನು ಹಾಕಿದ್ರೆ ನನಗೆ ಖಂಡಿತ ಇಷ್ಟ ಆಗುತ್ತೆ. ಇದು ಇಲ್ಲವೇ ಇಲ್ಲ. ಹೋಗಿ ಮೂರು ಬೇರೆ ತೊಗೊಂಬಂದಿದ್ವಿ. ಒಂದು ಕಫ್ತಾನ್ ತೊಗೊಂಡಿರೋ ಕರ್ಮಕ್ಕೆ ಯೂಸ್ ಮಾಡಿ ಸ್ವಲ್ಪ ದಿನ ಬಿಡೋಣ. ಇದಂತೂ ನನಗೆ ತುಂಬಾ ಇಷ್ಟ. ಟೋಕಿಯೋ ಟಾಕೀಸ್ ಇಂದ ತಗೊಂಡಿದ್ದು. ಸೇಮ್ ನಾನು ಬೆಂಗಳೂರು ಹೋಗುವಾಗ ಒಂದು ಫ್ಲಿಪ್ಕಾರ್ಟಿಂದ $350 ತಗೊಂಡೆ ಅಂತ ಹೇಳಿದ್ನಲ್ಲ, ಅದೇ ಥರ ಪ್ಯಾಟರ್ನ್ ಇದು. ಬಟ್ ಕಾಸಿಗೆ ತಕ್ಕಾದ ಕಜಾಯ ಅಂತ ಹೇಳ್ತಾರೆ ಗೊತ್ತಾ, ಆ ಥರ ಇದು. ಇದ್ರದ್ದು ಕ್ಲಾತ್ಸ್ ಎಲ್ಲ ಕ್ವಾಲಿಟಿ ಎಲ್ಲ ಸೂಪರ್ ಆಗಿದೆ. ನನಗೆ ಹೋಗಿ ಅಲ್ಲಿ ಮುಟ್ಟದಂಗೆ ತುಂಬಾ ಖುಷಿಯಾಗಿಬಿಡ್ತು. ಒಂದು $700 ನೀಯಿಂದ ಸ್ವಲ್ಪ ಕೆಳಗಡೆ ಬರುತ್ತೆ. ನನ್ನ ಪ್ರೆಗ್ನೆನ್ಸಿಯಲ್ಲಿ ಇದು ಗೊತ್ತಾಗಲ್ಲ, ಹೊಟ್ಟೆ ಏನೂ ತುಂಬ ಗೊತ್ತಾಗಲ್ಲ, ಫ್ರೀಯಾಗಿರುತ್ತೆ. ಒಂಥರ ಹೊರಗಡೆ ಎಲ್ಲಾದರೂ ಹೋಗೋದಕ್ಕೆ ಹಾಕ್ಕೊಳ್ಳೋದಕ್ಕೆ ಬೆಸ್ಟ್ ಅಂತ ಅನಿಸುತ್ತೆ. ಇದಂತೂ ನಾನು ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಒಂದು ಇದಕ್ಕಿಂತ ಇನ್ನೇನು ವ್ಲಾಗಲ್ಲಿ. ಮೈ ಫೇವ್ರೆಟ್ ಅಂತ ಹೇಳ್ಬಿಟ್ಟು. ಆ ಫೇವ್ರೆಟ್ ಬಟ್ಟೆ ಯಾವುದು ಗೊತ್ತಾ, ಇದೇನೆ. ದಿಸ್ ಇಸ್ ಫ್ರಮ್ ಜುಡಿಯೋ. ಇದು ಒಂದು ಜುಡಿಯೋದು. ಆಲ್ರೆಡಿ ಹಾಕ್ಕೊಂಡಿದ್ದೀನಿ. ನನ್ನ ಲಾಸ್ಟ್ ವ್ಲಾಗಲ್ಲಿ ನೋಡಿದ್ದೀರಾ ಹೇಗೆ ಕಾಣಿಸುತ್ತೆ ಅಂತ. ನನಗೆ ತುಂಬಾ ಇಷ್ಟವಾದಂತಹ ಬಟ್ಟೆ. ಹ್ಯಾಂಡ್ ಕ್ಲೋತ್ ಕೂಡ ತುಂಬಾ ಚೆನ್ನಾಗಿದೆ. ಇದು ಬಂದು $1,500. ಇನ್ನು ಇದು ಕೂಡ ಟೋಕಿಯೋದು. ಕೂಡ ನಾನು ಮನೆ ಹತ್ರ ಹಾಕೊಳ್ಳೋದಕ್ಕೇನೆ ಎಲ್ಲ ತೊಗೊಂಡಿದ್ದು. ಯಾಕಂದರೆ ಬಿಫೋರ್ ಆಗ್ತಾಯಿದ್ದಿದ್ದು ನಂದೆಲ್ಲ ಸ್ಮಾಲ್ ಸೈಜ್ ಇಲ್ಲ ಎಮ್ ಸೈಜಲ್ಲಿ ನನಗೆ ಬಟ್ಟೆಗಳಾಗ್ತಾ ಇದ್ದಿದ್ದು. ಮನೆ ಹತ್ರ ಹಾಕ್ಕೊಳ್ಳೋದು ಕೂಡ ಎಲ್ಲದನ್ನು ಕೂಡ ಇವಾಗ XL ತಗೊಳ್ಳುವಂತಹ ಪರಿಸ್ಥಿತಿ ಬಂದಿದೆ. ಲಾರ್ಜ್ ಇಲ್ಲ ಅಂದರೆ XL, ಅದೇ 2 ಥರದಲ್ಲಿ ತೊಗೋಬೇಕು. ಇನ್ನು ನೆಕ್ಸ್ಟ್ ಗೊತ್ತಿಲ್ಲ, ಬಾಣಂತನ ಮತ್ತು ಇನ್ನು 3 ಮಂತ್ಸ್ ಇದೆ ನನಗೆ. ಅಂದರೆ ಇನ್ನು 3 ಮಂತ್ಸ್ ಅಂದರೆ ಇನ್ನು 2.5 ಮಂತ್ಸ್ ಇದೆ. ಅಷ್ಟರಲ್ಲಿ ಇನ್ನೆಷ್ಟು ದಪ್ಪ ಆಗ್ತೀನಿ ಅಂತ ಗೊತ್ತಿಲ್ಲ.
ಅಷ್ಟರ ಮಧ್ಯದಲ್ಲಿ ಇನ್ಯಾವ ಸೈಜ್ ತೊಗೊಳ್ಬೇಕಾಗುತ್ತೆ ಗೊತ್ತಿಲ್ಲ, ಡಬಲ್ XL ಆ ಥರ ಏನಾದರೂ. ನಾನು ದಪ್ಪ ಆಗೋದ್ರ ಬಗ್ಗೆ ಚಿಂತೆನೇ ಮಾಡ್ತಿಲ್ಲ, ಎಷ್ಟಾದರೂ ದಪ್ಪ ಆಗಲಿ, ಐ ಡೋಂಟ್ ಕೇರ್. ಬಟ್ ಮಗು ಹೆಲ್ದಿಯಾಗಿರಬೇಕು ಆ್ಯಂಡ್ ನಾನು ಕೂಡ ಹೆಲ್ದಿಯಾಗಿರಬೇಕು ಅಂದರೆ ಹೆಲ್ದಿ ಫುಡ್ ತಿಂತಾಯಿದ್ದೀನಿ. ನನ್ನ ಪ್ರೆಗ್ನೆನ್ಸಿಲಿ ನಾನು ತಿಂತಿರೋ ಫುಡ್ ಬಂದುಬಿಟ್ಟು ಹೆಲ್ದಿಯಾಗಿದ್ದೀನಿ, ಹೆಲ್ದಿ ಡಯಟೇ ಆಗಿದೆ. ಮೋಮೋಸ್ 2 times, 1 time ಮನೇಲಿ ಮಾಡ್ಕೊಂಡು ತಿಂದಿದ್ದು. ಯಾವ ತಿಂಗಳು ಅಂತ ನೆನಪಾಗ್ತಿಲ್ಲ. ಆ್ಯಕ್ಚುಲಿ ತುಂಬ ಕ್ರೇವಿಂಗ್ ಆಗಿಬಿಟ್ಟಿತ್ತು ಆ ಟೈಮಲ್ಲಿ, ಬಾಯೆಲ್ಲ ಸಪ್ಪೆ ಆಗಿ. ಫಸ್ಟ್ ಟೈಮ್ ಇಷ್ಟರಲ್ಲಿ ಓಕೆನಾ, ಆವಾಗ ಮನೆಯಲ್ಲೇ ಮಾಡ್ಕೊಂಡು ತಿಂದಿದ್ದೊಂದು ಮೋಮೋಸ್. ಆ್ಯಂಡ್ ಸೆಕೆಂಡ್ ಟೈಮ್ ಈಗ ಬೆಂಗಳೂರಿಗೆ ಹೋದಾಗ ತಿಂದಿದ್ದಂಥ ಮೋಮೋಸ್. ಆದಮೇಲೆ ಮಂಜು ಬರ್ಡೇನಲ್ಲಿ ತಿಂದಿದ್ದಂಥ ಪಿಜ್ಜಾ. ಅದಷ್ಟೇ, ನಾನು ಜಂಕ್ ಅಂತ ಅಂದ್ಬಿಟ್ಟು ತಿಂದಿರೋದು. ಹೊರಗಡೆಯಿಂದ ಒಂದು ವಡ ಅಂತ ತಂದು ಕೂಡ ತಿಂತಿರಲಿಲ್ಲ. ಬಟ್ ಬ್ಯಾಂಗ್ಳೂರು ಹೋದಾಗ ಉದ್ದಿನ ವಡ ಅಫ್ಕೋರ್ಸ್ ಪ್ರೆಗ್ನೆಂಟ್ ಲೇಡೀಸ್ ತಿನ್ನಬೇಕಂತೆ. ನಾನಂತೂ ಬೆಂಗಳೂರು ಹೋದಾಗೆಲ್ಲ ಇಡ್ಲಿ ವಡ ತಿಂದು ನನಗೆ ಬೋರ್ ಆಗಲಿಲ್ಲ. ಅಷ್ಟೇ, ಬೋರ್ ಅಂತ ಮಾತ್ರ ಆಗಲಿಲ್ಲ. ಅದೇ ತಿಂತಾಯಿದ್ದೆ. ಇನ್ನು ಇದು ಒಂದು ಸ್ವೆಟರ್ ಟೈಪ್ದು ತೊಗೊಂಡೆ. ಇದಕ್ಕೆಲ್ಲ ಹೆಸರುಗಳು ಏನು ಹೇಳ್ತಾರೆ ಪ್ರಾಮಿಸ್ ನನಗೆ ಗೊತ್ತಿಲ್ಲ, ಸುಮ್ಮನೆ ನೋಡ್ತೀನಿ, ಖುಷಿಯಾದರೆ ತೊಗೊತೀನಿ ಅಷ್ಟೇ. ಇಂಥದಕ್ಕಿಂಥದ್ದೇ ಹೆಸರು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ಒಂದು ತೊಗೊಂಡಿದ್ದೀನಿ. ಇದು ಕೂಡ ಬಂದುಬಿಟ್ಟು ರೇಟ್ ಇಲ್ಲೇ ಕಾಣಿಸ್ತಾ ಉಂಟಲ್ಲ, 699 ಅಂದರೆ 700 rupees ಇದಕ್ಕೆ. ಇದೂ ಬಂದು 700 rupees. ನನಗೆ ತುಂಬ ಇಷ್ಟ ಆಯಿತು. ಜೀನ್ಸ್ಗೆಲ್ಲ ವೇರ್ ಮಾಡ್ಬೋದು, ಚೆನ್ನಾಗಿರುತ್ತೆ ಅಂತ. ಆಫ್ಟರ್ ಡೆಲಿವರಿನೇ ಈಗಲೂ ಕೂಡ ಯೂಸ್ ಮಾಡಬಹುದು. ಬಟ್ ಜೀನ್ಸ್ ಹಾಕ್ಕೊಂಡಾಗ ಎಲ್ಲದಕ್ಕೂ ಬೆಸ್ಟ್ ಅನಿಸುತ್ತೆ, ಮತ್ತು ಎಲ್ಲಾದರೂ ಹೊರಗಡೆ ಹೋಗುವಾಗ ನಾವು ಯೂಸ್ ಮಾಡ್ಬೋದು ಅಂತ ಅನ್ನಿಸ್ತು. ಸೊ ಹಾಗಾಗಿ ಇದನ್ನು ಕೂಡ ಒಂದು ತೊಗೊಂಡಿದ್ದೀನಿ. ಇದು ಕೂಡ ಒಂದು ಪ್ಯಾಂಟ್ ಟಾಪ್ ತೊಗೊಂಡೆ. ಇವಾಗಂತೂ ಎಲ್ಲೋದ್ರೂ ನನಗೆ ಇದೇ ಫೇವ್ರೇಟ್ ಆಗಿಬಿಟ್ಟಿದೆ. ಇದೇನೋ ಹೇಳ್ತಾರಲ್ಲ, ಏನು ನಾರಿಂದ ಏನೋ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಆ ಥರದ ಬಟ್ಟೆ. ನನಗೆ ಹೇಳೋದಕ್ಕೆ ಗೊತ್ತಾಗ್ತಿಲ್ಲ. ಕೆಳಗಡೆ ಈ ಥರದ್ದೊಂದು ಪ್ಯಾಂಟಿಗೆ ಇದು ಇದೆ, ಎಂಬ್ರಾಯ್ಡ್ರಿ. ಆ್ಯಂಡ್ ಇದು ಬಂದು ಟಾಪ್. ಇದು ಆಲ್ರೆಡಿ 2-3 ಸಲ ಯೂಸ್ ಮಾಡಿದ್ದೀನಿ. ಎಲ್ಲೋದ್ರೂ ಕೂಡ ಇವಾಗ ಇದೇ ನನಗೆ ಫೇವ್ರೇಟ್ ಆಗಿಬಿಟ್ಟಿದೆ, ಲೂಸಾಗಿ ಇರೋದ್ರಿಂದ. ಆ್ಯಂಡ್ ಇದ್ರದ್ದು ಒಂದು ಪ್ರೈಸ್ ಬಂದು 800 rupees, 799 ಇದೆ. ಇದು ತೊಗೊಂಡಿದ್ದು ವಿಶಾಲ್ ಮಾಡ್ತೇನೆ. ಇದು ಒಂದು ಡ್ರೆಸ್, ಅದ್ರ ಜೊತೆಗೆ ಒಂದು ಸ್ವೆಟರ್ ತೊಗೊಂಡಿದ್ದೆ. ಅದನ್ನು ಹುಡ್ಕಕ್ಕೆ ಹೋಗಿ ಇದು ಸಿಕ್ತು, ಬಟ್ ಸ್ವೆಟರ್ ಸಿಗ್ತಾ ಇಲ್ಲ. ಸೊ ತುಂಬಾ ಟೆನ್ಷನ್ ಆಗ್ತಿದೆ. 1000ಗಿಂತ ಒಂದು 50 rupees ಏನೋ ಕಮ್ಮಿ ಇರ್ಬೋದು ಅಷ್ಟೇ. ಇದಕ್ಕೆ ತುಂಬಾ ಚೆನ್ನಾಗಿದೆ, ಮುಟ್ಟೋದಕ್ಕೆ ಸಾಫ್ಟಾಗಿ ತುಂಬಾ ಖುಷಿ ಆಯಿತು ನನಗೆ. ಇದು ಕ್ಲಾತ್ ಮುಟ್ಟಿದ ತಕ್ಷಣ ತುಂಬಾ ಖುಷಿ ಆಯಿತು. ಸೊ ಹಾಗಾಗಿ ಬೇಕಲ್ವಾ ಅಂತ ಹೇಳ್ಬಿಟ್ಟು ತಗೊಂಡೆ. ಎಲ್ಲ ಫಸ್ಟ್ ಟೈಮ್ ಚಿಕ್ಕಪೇಟೆ ಹೋಗಿದ್ದು, ನನಗೆ ಅಷ್ಟು ಖುಷಿ ಅನ್ನಿಸ್ಲಿಲ್ಲ ನಿಜ ಹೇಳಬೇಕು ಅಂದರೆ. ಅದು ತುಂಬ ಬಾರ್ಗೇನ್ ಮಾಡಿ ಕೆರೆದು ಬಾರ್ಗೇನ್ ಮಾಡೋವಂಥವ್ರಿಗೆ ಮಾತ್ರನೇ ಚಿಕ್ಕಪೇಟೆ, ಅದರ್ವೈಸ್ ನಮಗಲ್ಲ. ಮತ್ತು ನನ್ನದು ಇನ್ನು ಒಂದು 4 ಸ್ಯಾರೀಸ್ನ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಅದು ನಂದು ಮಿಸ್ ಆಯಿತು, ನಾನು ಹೊಲಿಯೋದಕ್ಕೆ ಕೊಟ್ಬಿಟ್ಟಿದ್ದೀನಿ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಮುಂಚೆನೇ. ಯಾಕಂದರೆ ಸ್ವಲ್ಪ ಸ್ಯಾರಿ ಹಾಕ್ಕೊಂಡು ಫೋಟೋಶೂಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ಟಿಚಿಂಗ್ ಅಂತ ಕೊಟ್ಟೆ. ಸೊ ಕೊಟ್ಟಿದ್ದು ಅಲ್ಲೇ ಉಳ್ಕೊಂಡ್ಬಿಟ್ಟಿದೆ. ಇನ್ನು ಅದೊಂದು 4 ಸ್ಯಾರಿಗಳು ಆಯಿತಾ, ಅದಷ್ಟು. ಮತ್ತು ಇದಿಷ್ಟು ನನ್ನ ಒಂದು ಶಾಪಿಂಗ್ ಆಗಿತ್ತು. ಆ ಸ್ಯಾರೀಸ್ ನಾನು ಯಾವಾಗಲಾದರೂ ವೇರ್ ಮಾಡಿದಾಗ, ಇಲ್ಲಾಂದರೆ ಎಲ್ಲ ಸ್ಟಿಚಿಂಗ್ ಆದಮೇಲೆ ತಂದ ಮೇಲೆ ತೋರಿಸ್ತೀನಿ ಯಾವ್ಯಾವುದು ಸ್ಯಾರಿ ಅಂತ ಹೇಳಿಬಿಟ್ಟು. ಅದಿಷ್ಟು ನನ್ನ ಬೆಂಗಳೂರಲ್ಲಿ ಶಾಪಿಂಗ್ ಆಗಿತ್ತು. ಆ್ಯಂಡ್ ಈ ಒಂದು ವಿಡಿಯೋ ನಿಮಗೆ ನನ್ನ ಬೆಂಗಳೂರು ಅಂದರೆ 6th ಮಂತಲ್ಲಿ ನನ್ನ ಬೆಂಗಳೂರು ಜರ್ನಿ ಆ್ಯಂಡ್ ಶಾಪಿಂಗ್ ಇದೆಲ್ಲವೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ತಪ್ಪದೆ ನಿಮ್ಮ ಸಪೋರ್ಟ್ನ ನನಗೆ ಒಂದು ಕಮೆಂಟ್ ಮುಖಾಂತರ ಆಗಿರ್ಬೋದು, ಅಥವಾ ಹೊಸದಾಗಿ ನೀವು ನೋಡ್ತಾ ಇದ್ದರೆ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ಆಗಿರ್ಬೋದು, ಹೇಗಾದರೂ ಕೂಡ ತೋರಿಸ್ಬೋದು ನಿಮ್ಮ ಪ್ರೀತಿಯನ್ನು. ಆ್ಯಂಡ್ ಥ್ಯಾಂಕ್ ಯು, ಬಾಯ್ ಬಾಯ್ ಆ್ಯಂಡ್ ಲವ್ ಯು ಗಾಯ್ಸ್.